ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಖಡಕ್ ಮಂದಿ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂತ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಬ್ಬದ ಸ್ಪೆಷಲ್ ಕಟ್ಟಿನ ಸಾರು. ಈ ಸಾಂಬಾರನ್ನ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಕಡಲೆಬೇಳೆದು ಹೂರಣ, ತೆಂಗಿನಕಾಯಿದು ಹಸಿ ಕೊಬ್ಬರಿ ತುರಿ, ಸಾಜೀರಿಗೆ, ಲವಂಗ, ಚಕ್ಕಿ, ಏಲಕ್ಕಿ, ಹವೀಜ, ಒಣಮೆಣಸಿನಕಾಯಿ, ಹಸಿ ಅಲ್ಲ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಹುಣಸೆ ರಸ, ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ, ಕಸೂರಿ ಮೆಂತೆ, ಕಾಟ್ವಾ ಮಸಾಲ, ಅರಿಶಿನ ಪುಡಿ, ಅಚ್ಕಾರ ಪುಡಿ, ಸ್ವಲ್ಪ ಸಾಂಬಾರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಹಾಕೋರಿ. ಹವೀಜ, ಚಕ್ಕಿ, ಲವಂಗ, ಮಸಾಲೆ ಪದಾರ್ಥಗಳು ಇತ್ತಲ್ಲ ಅವನ್ನ ಹಾಕಿ, ತೆಂಗಿನಕಾಯಿ ಹಸಿ ತುರಿದು ಅದನ್ನು ಹಾಕಿ, ಸ್ವಲ್ಪ ನೀರು ಹಾಕಿ ಮಿಕ್ಸರ್ಗೆ ಹಾಕ್ರಿ. ಸಣ್ಣಾಗಿ ರುಬ್ಬಿಟ್ಕೊಂತು. ಈಗ ಸಾಂಬಾರು ಮಾಡೋಕೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಹಬ್ಬದ ಸ್ಪೆಷಲ್ ಹೋಳಿಗೆ ಊಟಕ್ಕೆ, ಕಡ್ಬಿನ ಊಟಕ್ಕೆ ಇದು ಸ್ಪೆಷಲ್ ಸಾಂಬಾರು ನೋಡ್ರಿ. ಈಗ ಒಂದು ಪಾತ್ರೆ ತಗೊಂಡು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಎಣ್ಣೆ ಒಳಗೆ ಲೈಟಾಗಿ ಫ್ರೈ ಆದಮೇಲೆ ಕಟ್ಟಿನ ಸಾರಿಗಂತ ನಾವು ಕಡಲೆಬೇಳೆ ಕಟ್ಟನ್ನು ತೆಗೆದಿಟ್ಟಿರ್ತೀವಿ ರೀ, ಅದನ್ನು ಹಾಕಬೇಕು. 1-2 ನಿಮಿಷ ಕುದಿಸಿ ಅಚ್ಕಾರ ಪುಡಿ, ಕಾಟ್ವಾ ಮಸಾಲ, ಕಸೂರಿ ಮೆಂತೆ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಪೌಡರ್ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಒಗ್ಗರಣೆಗೆ ಹಾಕಿ, ಈ ಕಟ್ಟಿನ ಸಾರಿಗೆ ಹುಣಸೆ ರಸನ ಹಾಕಬೇಕು ನೋಡ್ರಿ. ಟೊಮೆಟೊ ಹಣ್ಣು ಹಾಕೋಂಗಿಲ್ಲ, ಅದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿ ನಾನು. ಸ್ವಲ್ಪ ಹೂರಣ ಹಾಕಿ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸಾಂಬಾರು ಹುಣಸೆ ರಸ ಹಾಕಿರ್ತೀವಲ್ರಿ, ಸ್ವಲ್ಪ ಹುಳಿಯಾಗಿ ಮತ್ತು ಹೂರಣ ಹಾಕಿದ್ದಕ್ಕೆ ಸ್ವಲ್ಪ ಸ್ವೀಟಾಗಿ, ರುಚಿಯಾಗಿ ಮನ್ಯಾಗನ ಜಲ್ದಿನ ನಾವು ರೆಡಿ ಮಾಡ್ಕೋಬೋದು ನೋಡ್ರಿ. ನಮ್ಮ ಸೈಡಂತೂ ನಾವು ಹಬ್ಬದಾಗ ಕಟ್ಟಿನ ಸಾರು ಜಾಸ್ತಿ ಮಾಡೋದು. ಸ್ವಲ್ಪ ಕುದಿ ಬಂದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ ತುರಿ ಅದೆಲ್ಲ ಹಾಕಿ ಅದನ್ನು ಹಾಕ್ತೀನಿ ನೋಡ್ರಿ. ನಮ್ಮ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೇಕು. ತೀರಾ ಗಟ್ಟಿನೂ ಆಗಿಲ್ಲ, ತೀರಾ ತೆಳುವಾಗಿನೂ ಮಾಡ್ಕೊಂಡಿಲ್ಲ, ಮೀಡಿಯಮ್ ಆಗಿ ಮಾಡ್ಕೋಬೇಕು. ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು. ಸ್ವೀಟು ಸ್ವಲ್ಪ ಕಡಿಮೆ ಆಗಿತ್ತಂದ್ರೆ ಬೆಲ್ಲನೋ ಅಥವಾ ಇನ್ನೊಂದು ಸ್ವಲ್ಪ ಹೂರಣ ಹಾಕೋಬೋದು. ನಾನೊಂದು ಸ್ವಲ್ಪ ಹೂರಣ ಹಾಕ್ಕೊಂಡೆ ನೋಡ್ರಿ. ಈಗ ಕಟ್ಟಿನ ಸಾರು ಪಳ ಕುದ್ದೈತಿ. ಈಗ ಹಬ್ಬದ ಊಟಕ್ಕೆ ಕಟ್ಟಿನ ಸಾರು ತಿನ್ನಕ್ಕೆ ರೆಡಿ ಆಗೈತಿ ನೋಡ್ರಿ. ಇದು ಸುಲಭವಾದ ವಿಧಾನದಾಗನ ನೀವು ಮಾಡ್ಕೋಬೋದು. ಕಟ್ಟಿನ ಸಾರು ಮಾಡೋದು ಹೆಂಗಂತ ನೋಡಿದ್ರಲ್ಲ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.